ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾವಿವತ್ತು ಫರ್ಟಿಲೈಸರ್ ತೋರಿಸ್ತಿದ್ದು ನೋಡಿ. ಈ ಫರ್ಟಿಲೈಸರು ಬೇಸಿಗೆಗೆ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ. ಗಿಡ ಬುಡದಲ್ಲಿ ತಂಪಾಗಿರುತ್ತೆ. ನಾವು ನೀರು ಕೊಡೋ ಬದಲು ಇದನ್ನು ಕೊಟ್ಟರೆ ಗಿಡದಲ್ಲಿ ತುಂಬಾ ಮೊಗ್ಗು ಬರುತ್ತೆ. ನೋಡಿ, ಚಿಕ್ಕ ಗಿಡದಲ್ಲಿ 2 ಹೂ ಆಗಿಬಿಟ್ಟಿದೆ ನೋಡಿ. ಗುಲಾಬಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದರಲ್ಲಿ ಇನ್ನೂ ಮಗ್ಗಿದೆ ನೋಡಿ. ಹೊಸ ಚಿಗುರು ಕೂಡ ಬರುತ್ತೆ. ಈ ಬಿಸಿಲುಗಾಲದಲ್ಲಿ ನಾವು ಬರೀ ನೀರು ಕೊಡ್ತಾ ಇದ್ದರೆ ಗಿಡಗಳು ಹೂವೆಲ್ಲ ಆಗೋದಿಲ್ಲ. ಏನಾದ್ರು ಒಂದು ಫರ್ಟಿಲೈಸರ್ ಹಾಕಿದರೆ ಗಿಡಗಳಿಗೆ ಚೆನ್ನಾಗಿ ಹೂ ಬರುತ್ತೆ. ಬೇಸಿಗೆಗಾಲದಲ್ಲಿ ಗೊಬ್ಬರ ಕೊಟ್ಟರೆ ಬೇಗ ತಗೊಳ್ಳೋದಿಲ್ಲ ಗಿಡ. ಹಾಗಾಗಿ ಹಿಂಗೆ ಫರ್ಟಿಲೈಸರ್ ಕೊಡಬೇಕು ಗಿಡಗಳಿಗೆ, ಬುಡಕ್ಕೆ. ಇದು ನೆಲದಲ್ಲಿ ಹಾಕಿರೋದ್ರಿಂದ ನಾನು 1 ಕೊಟ್ಟು ಹಾಕ್ತಿದ್ದೀನಿ ನೋಡಿ. ನಾನು ಹೆಚ್ಚಾಗಿ ಗುಲಾಬಿ ಗಿಡಗಳನ್ನೆಲ್ಲ ನೆಲಕ್ಕೆ ಹಾಕ್ಕೊಂಡು ಫಾಟೆಗೂ ಹಾಕ್ಕೊಳ್ತೀನಿ, ಸ್ವಲ್ಪ ಕಮ್ಮಿ. ನೋಡಿ, ಒಂದೇ ಗಿಡದಲ್ಲಿ ಎಷ್ಟು ಮೊಗ್ಗಾಗಿದೆ ನೋಡಿ. 3 ಮೊಗ್ಗಾಗಿದ್ದಾವೆ. ಇವು ಹೈಬ್ರಿಡ್ಡು. ನಾವು ಗಿಡಗಳಿಗೆ ಯಾವ್ದು ಬೇಕಾದ್ರೂ ಫರ್ಟಿಲೈಸರ್ ಕೊಡ್ಬೋದು. ವಾರಕ್ಕೊಂದು ಸತಿ ಇದನ್ನೇ ಕೊಡಬೇಕು ಅದನ್ನೇ ಕೊಡಬೇಕು ಅಂತೇನಿಲ್ಲ. ನಾನಿದು ಅಕ್ಕಿ ತೊಳೆದ ನೀರು 3 ದಿವಸ ಇಟ್ಟಿರೋದು, ಮತ್ತು ಟೀ ಎಲ್ಲ ಕಾಯಿಸಿರ್ತೀವಲ್ಲ ಅದು ಪುಡಿನೂ ಮಿಕ್ಸ್ ಮಾಡಿ ಕೊಟ್ಟಿರೋದು. ನೋಡಿ, ಗಿಡದಲ್ಲೆಲ್ಲ ಹೇಗೆ ಮೊಗ್ಗು ಬಿಟ್ಟಿದೆ ಅಂತ. ನಾವು ಈ ಥರ ಬುಡಗಳಿಗೆಲ್ಲ ಏನಾದ್ರು ಫರ್ಟಿಲೈಸರ್ ಕೊಡೋದ್ರಿಂದ ಗಿಡ ತುಂಬಾ ಹೂವಾಗುತ್ತೆ. ನೋಡಿ, ಈ ಫರ್ಟಿಲೈಸರ್ ವಾರಕ್ಕೆ ಒಂದು ಸತಿ ಕೊಡೋದ್ರಿಂದ ಎಷ್ಟು ದಾಸವಾಳ ಮೊಗ್ಗು ಬಿಟ್ಟಿದೆ ನೋಡಿ. ಚಿಕ್ಕ ಗಿಡದಲ್ಲೆಲ್ಲ ಗಿಡಗಳು ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಯಾವಾಗಲೂ ಹೂ ತುಂಬಿಕೊಂಡೇ ಇರುತ್ತೆ. ನಾವು ಏನಾದರೂ ಫರ್ಟಿಲೈಸರ್ ಕೊಡ್ತೀವಲ್ಲ ಅದರಿಂದ. ನೋಡಿ, ಈ ದಾಸವಾಳ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗಾಗಿದೆ ಅಂತ. ನೋಡಿ, ಚಿಕ್ಕ ಗಿಡದಲ್ಲೆಲ್ಲ ಎಷ್ಟೊಂದು ಹೂವಾಗಿಬಿಟ್ಟಿದೆ ಅಂತ. ನಾವು ಯಾವುದಾದ್ರು ಒಂದು ಫರ್ಟಿಲೈಸರ್ ಕೊಡೋದ್ರಿಂದ ಗಿಡಗಳು ಚೆನ್ನಾಗಿ ಚಿಗುರ್ಕೊಂಡು ಕೂಡ ಬರ್ತವೆ ನೋಡಿ. ಇದೊಂಥರ ದಾಸವಾಳ. ನಾವು ವಾರಕ್ಕೊಂದು ಸತಿಗೆ ಬೇವಿನ ಎದ್ದಿರುತ್ತಲ್ಲ ಅದು ಸ್ಪ್ರೇ ಮಾಡೋದ್ರಿಂದನೂ ಗಿಡ ಚೆನ್ನಾಗಿರುತ್ತೆ, ರೋಗ ಎಲ್ಲ ಬರೋದಿಲ್ಲ. ಮತ್ತು ಹಿಂಗೆ ವಾರಕ್ಕೊಂದು ಸತಿ ಫರ್ಟಿಲೈಸರ್ ಕೊಡೋದ್ರಿಂದ ಚೆನ್ನಾಗಿ ಬರುತ್ತೆ ಗಿಡಗಳು. ಈಗ ತುಂಬಾ ಬಿಸಿಲಲ್ವಾ, ನಾವು ಗಿಡಗಳಿಗೆ ಬರೀ ನೀರು ಕೊಟ್ಟರೆ ಹೂ ಬರಲ್ಲ. ಏನಾದ್ರು ಒಂದು ಫರ್ಟಿಲೈಸರ್ ಕೊಡೋದ್ರಿಂದ ಗಿಡದಲ್ಲಿ ಚೆಂದ ಹೂ ಬರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.